ಅರಣ್ಯ ಇಲಾಖೆ ಅಧಿಕಾರಿ ರಮೇಶ್ ಬಾಬುಗೆ ವಾಟ್ಸಪ್ಗೆ ಬಂದ ಎಪಿಕೆ ಫೈಲ್. ವಾಟ್ಸಪ್ನಲ್ಲಿ ಬಂದಿದ್ದ ಮದುವೆ ಆಹ್ವಾನದ ಸಂದೇಶ ಓಪನ್ ಮಾಡಿದ ಅಧಿಕಾರಿ 15 ನಿಮಿಷಗಳಲ್ಲೇ ಹಣ ಕಡಿತವಾಗುತ್ತಿರುವ ಸಂದೇಶ ಬಂದಿದೆ. ಸುಮಾರು 9,96,000 ಹಣ ವಿವಿಧ ಹಂತಗಳಲ್ಲಿ ಡೆಬಿಟ್ ಆಗಿದೆ. ಎಪಿಕೆ ಫೈಲ್ಗಳು, ಲಿಂಕ್ಗಳು ಓಪನ್ ಮಾಡದಂತೆ ತಜ್ಞರ ಎಚ್ಚರಿಕೆ. ಟಾಕ್ಸಿಕ್ ಸಿನಿಮಾದಿಂದ ಮತ್ತೊಂದು ರೊಮ್ಯಾಂಟಿಕ್ ವಿಡಿಯೋ ಹಾಡು ಬಿಡುಗಡೆ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತಿದೆ. ತಬಾಹಿ ಹಾಡಿನ ಅಭೂತಪೂರ್ವ ಯಶಸ್ಸಿನ ಬೆನ್ನಲ್ಲೇ ಈಗ ಮನಮೋಹಕ ಎಂಬ ಡ್ಯುಯೆಟ್ ಸಾಂಗ್ ರಿಲೀಸ್. ಯಶ್ ಹಾಗೂ ತಾರಾ ಸುತಾರಿಯಾ ನಡುವಿನ ನವಿರಾದ ಪ್ರೀತಿ, ರೊಮ್ಯಾನ್ಸ್ ಮತ್ತು ಆಕರ್ಷಕ ಲುಕ್ ಈ ಹಾಡಿನ ಪ್ರಮುಖ ಹೈಲೈಟ್ಸ್. ಶಿವಾಜಿನಗರದಲ್ಲಿ ಜಿಬಿಎ ವತಿಯಿಂದ ನಡೆದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ. ಸ್ಥಳೀಯ ಸಂಘಟನೆಗಳ ಸದಸ್ಯರು, ಪಾಲಿಕೆ ಸಿಬ್ಬಂದಿ ಮತ್ತು ಪೊಲೀಸರೊಂದಿಗೆ ಮಾತಿನ ಚಕಮಕಿ. ಪಾಲಿಕೆಯ ಎಂಜಿನಿಯರ್ಗಳು ಮತ್ತು ಜೆಸಿಬಿ ಚಾಲಕನ ಮೇಲೆ ಹಲ್ಲೆಗೆ ಯತ್ನ. ಜೆಸಿಬಿ ಚಾಲಕನ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿದ ಆರೋಪ. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತ್ಯ ಸಂಸ್ಕಾರ ಮಾವಿನಕೆರೆ ಬೆಟ್ಟದ ತಪ್ಪಲಿನ ಜಮೀನಿನಲ್ಲಿ ನಿನ್ನೆ ನಡೆದಿದೆ. ಸಮಾಧಿ ಇರುವ ಜಾಗದಲ್ಲಿ ರುದ್ರ, ಚಮಕ, ಗಾಯತ್ರಿ ಮಂತ್ರ ಹಾಗೂ ವಿಷ್ಣು ಸಹಸ್ರನಾಮ ಪಠಣ ಮಾಡಲಾಗಿದೆ. ಸಹಸ್ರನಾಮ ಪಠಿಸುತ್ತಿರುವಾಗ ಗರುಡ ಕಾಣಿಸಿದ್ದು, ಸಮಾಧಿ ಮೇಲೆ ಪ್ರದಕ್ಷಿಣೆ ಹಾಕಿ ಹೋಗಿರುವುದು ಅಚ್ಚರಿ ಮೂಡಿಸಿದೆ. ಚೆನ್ನಮ್ಮ ಅಪಾರ ದೈವಭಕ್ತೆಯಾಗಿದ್ರು. ಪ್ರತಿನಿತ್ಯ ದೇವರ ಪೂಜೆ ವೇಳೆ ಶ್ಲೋಕಗಳನ್ನು ಪಠಿಸುತ್ತಿದ್ರು.